ತಾಯಿಯಿಂದ ಬೇರ್ಪಟ್ಟ ಮರಿಯಾನೆಯೊಂದು ಗ್ರಾಮಕ್ಕೆ ಲಗ್ಗೆ ಇಟ್ಟಂತಹ ಘಟನೆ ಬೆಂಗಳೂರು ಹೊರವಲಯ ಹೊಸೂರು ಸಮೀಪದ ಡೆಂಕನಿ ಕೋಟೆ ಮಾರಸಂದ್ರ ಗ್ರಾಮದಲ್ಲಿ ನಡೆದಿದೆ. ತಾಯಿಯಿಂದ ಬೇರ್ಪಟ್ಟು ಗ್ರಾಮಕ್ಕೆ ಬಂದಿದೆ ಮರಿಯಾನೆ. ಹೊಸೂರು ಸಮೀಪದ ಮಾರಸಂದ್ರದಲ್ಲಿ ಅದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಮರಿಯಾನೆಗೆ ದೊಣ್ಣೆಗಳಿಂದ ಹೊಡೆದು ಬಿಟ್ಟಿದ್ದಾರೆ ಯುವಕರು. ಹಂಗೆ ಮಾಡಬಾರ್ದು. ಆ್ಯಕ್ಚುಲಿ ಕಾಡಾನೆ ಮರಿಯನ್ನು ಅಟ್ಟಾಡಿಸಿ ಯುವಕರು ಹುಚ್ಚಾಟವನ್ನು ಮೆರೆದಿದ್ದಾರೆ. ಆಮೇಲೆ ಸ್ಥಳಕ್ಕೆ ಬಂದ ಅರಣ್ಯ ಸಿಬ್ಬಂದಿಯವರು ಆನೆ ಮರಿಯನ್ನು ರಕ್ಷಣೆ ಮಾಡಿದ್ದಾರೆ. ಬಟ್ ಹೊಡೆಯೋದು ಬಡಿಯೋದು ಯಾಕೆ? ಅದೇನು ಮರಿ ಆನೆ ಆಗಿರೋದ್ರಿಂದ ಯಾರಿಗೇನು ತೊಂದರೆ ಕೊಡಲ್ಲ. ಈ ಥರ ಗಾಬರಿ ಮಾಡಿಬಿಟ್ರೆ ಅದು ರೊಚ್ಚಿಗೇಳುತ್ತೆ. ಜನ ಯಾಕೆ ಹೀಗೆ ಆಡ್ತಾರಪ್ಪ? ಟೋಟಲಿ ರಾಂಗ್ ಇದು, ಈ ಥರ ಮಾಡ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಈಗ ತಾಯಿಯಿಂದ ಬೇರ್ಪಟ್ಟ ಮರಿಯಾನೆ ಬಂದರೆ ಬಟ್ ಜನ ಯಾಕೆ ಹಿಂಗೆ ನಡ್ಕೊಂಡ್ರು ಅಂತ ಈ ಥರ ಹೊಡೆದು ಬಡ್ದು ಮಾಡೋದು ತಪ್ಪಲ್ವಾ? ಹೋಗ್ಲಿ, ಕೊನೆಗೆ ತಾಯಿ ಹತ್ರ ಅದನ್ನು ಸೇರಿಸೋದ್ರಲ್ಲಿ ಅರಣ್ಯ ಇಲಾಖೆಯವರು ಯಶಸ್ವಿ ಆದ್ರ ಹೇಗೆ? ಅರವಿಂದ್, ಖಂಡಿತ ತಾಯಿಯಿಂದ ಬೇರ್ಪಟ್ಟು ನಾಡಿನತ್ತ ಮುಖ ಮಾಡಿದ್ದಂತಹ ಮರಿಯ ಒಂಟಿ ಸಲಗವನ್ನ ಈಗ ಗ್ರಾಮಸ್ಥರು ಒಂದ್ ರೀತಿ ಆತಂಕದಲ್ಲಿದ್ರು. ಜೊತೆಗೆ ಒಂದಷ್ಟು ಪುಂಡ ಯುವಕರು ಆನೆಯನ್ನ ಓಡಿಸೋದಕ್ಕೆ ದೊಣ್ಣೆಯಿಂದ ಅದರ ಮೇಲೆ ದಾಳಿ ಮಾಡುವಂಥದ್ದು, ಅದಕ್ಕೆ ಕೀಟ್ಲೆ ಮಾಡುವಂತ ಕೆಲಸಗಳು ಪದೇ ಪದೇ ಆಗ್ತಿತ್ತು. ಅದೇ ರೀತಿ ಅಂದ್ರೆ ಹೊಸೂರು ಸಮೀಪದ ದೈನಿಕೋಟೆ ಸಮೀಪದಲ್ಲಿರುವಂತಹ ಮಾರಸಂದ್ರ ಗ್ರಾಮದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಆನೆ ಕಾಣಿಸ್ಕೊಳ್ತದೆ, ಆನೆ ಮರಿ. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಏಕಾಏಕಿ ಒಂದಷ್ಟು ಆತಂಕಗೊಳಗಾದ್ರೆ ಉಳಿದಂತ ಯುವಕರು ಈ ರೀತಿ ಕೂಡಾಟ ಮೆರೆದಿರುವಂತದ್ದು. ಇನ್ನು ಆನೆಯನ್ನ ಗ್ರಾಮಸ್ಥರೇ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡ್ತಾರೆ. ಅರಣ್ಯ ಇಲಾಖೆ ಸ್ಥಳಕ್ಕೆ ಬಂದು ಆನೆ ಮರಿಯನ್ನ ಕಾಡಿನತ್ತ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿಂದ ಆನೆ ಗುಂಪು ಎಲ್ಲಿದೆ ಅನ್ನೋದನ್ನ ಹುಡುಕುವಂತ ಕೆಲಸವನ್ನ ಸಂಜೆ ತನಕ ಸಹ ಅರಣ್ಯ ಇಲಾಖೆ ಮುಂದುವರಿಸ್ತಾರೆ. ನಂತರ ಆ ಗುಂಪು ಕಾಣಿಸ್ಕೊಳ್ತದೆ. ಹಾಗಾಗಿ ಆನೆ ಮರಿಯನ್ನು ಸಹ ಆ ಗುಂಪಿಗೆ ಸೇರಿಸುವಂತ ಕೆಲಸವನ್ನ ಇಲಾಖೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ಏನಂತಂದ್ರೆ ಸಂಪೂರ್ಣವಾಗಿ ಈ ರೀತಿಯ ಆನೆಗಳು ನಾಡಿನತ್ತ ಬಂದಾಗ ಈ ಜನ ಪುಂಡಾಟ ಮೆರೆಯೋದನ್ನ ನಿಲ್ಲಿಸಬೇಕು ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ರೈಟ್. ಥ್ಯಾಂಕ್ ಯು ಅಂಬರೀಷ್. ಕರೆಕ್ಟ್. ಅದು ಯಾವುದೇ ಕಾರಣಕ್ಕೂ ಹೊಡೆದು ಬಡದು ಮಾರೋದು ಅದು ಮರಿಯಾನೆ ತಪ್ಪು. ಆ ಥರ ಮಾಡೋದು.